ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 212ನೇ ಭಾಗ ಇದು. 952ನೇ ಪದ್ಯ ಒಟ್ಟಾರೆ ಪದ್ಯದಲ್ಲಿ. ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯ 20ನೇ ಪದ್ಯ. ಈ 19ನೇ ಪದ್ಯದವರೆಗೆ ರತಿ, ಸ್ವಯಂಭೂಮನು, ದಕ್ಷ, ಬೃಹಸ್ಪತಿ, ಶಚಿ, ಅನಿರುದ್ಧ ಇವರೆಲ್ಲರ ಬಗ್ಗೆ ನಾವು ತಾರತಮ್ಯವನ್ನು ನೋಡಿದ್ವಿ. ಇನ್ನು ಮುಂದೆ 20ನೇ ಪದ್ಯದಲ್ಲಿ ಈ ಪ್ರವಾಹ ವಾಯುವಿನ ಬಗ್ಗೆ ಶ್ರವಣ ಮಾಡಬೇಕು. ಭವವನದಿಪೋತ ಪುಣ್ಯಶ್ರವಣ ಕೀರ್ತನ ಪಾದ ವನರುಹ ಭವನ ನಾವಿಕನಾಗಿ ಭಜಕರ ತಾರಿಸುವ ಬಿಡದೆ ಪ್ರವಾಹ ಮಾರುತದೇವ ಪರಮೋತ್ಸವ ವಿಶೇಷ ನಿರಂತರ ಮಹಾಪ್ರವಾಹದಂದದಿ ಕೊಡಲಿ ಭಗವದ್ಭಕ್ತ ಸಂತತಿಗೆ. ಪ್ರವಾಹ ವಾಯುವಿನ ಬಗ್ಗೆ ಈಗ ವಿವರಣೆ ಹೇಳ್ತಿದ್ದಾರೆ. ಈ ಪ್ರವಾಹ ವಾಯು ಅವನು ಶಬ್ದವೇ ಹೇಳುವಂತೆ ವಾಯು ಭೂತಕ್ಕೆ, ವಾಯು ತತ್ವಕ್ಕೆ ಆತ ಅಭಿಮಾನಿ ದೇವತೆ. ಅವನು ಪ್ರವಾಹದಂದದಿ ನಮಗೆ ಆತ ಭಕ್ತಿ, ಜ್ಞಾನ, ವೈರಾಗ್ಯ ಇತ್ಯಾದಿಗಳನ್ನು ಕೊಡಬೇಕು. ಅದು ಹೇಗೆ ಕೊಡಬೇಕು ಅಂದರೆ ಪ್ರವಾಹದಂದದಿ ನಮಗೆ ಅಲ್ಪ ಸ್ವಲ್ಪ ಕೊಟ್ಟ ಸಾಲದು, ವಿಪುಲವಾಗಿ ದೊಡ್ಡ ಪ್ರಮಾಣದಲ್ಲಿ ಆ ಜ್ಞಾನ, ಭಕ್ತಿ, ವೈರಾಗ್ಯಗಳು ನಮ್ಮ ಕಡೆ ಆತನ ಅನುಗ್ರಹದಿಂದ ಬರುವಂತಾಗಬೇಕು ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಮತ್ತು ಪ್ರವಾಹ ವಾಯು, ಈ ಪ್ರವಾಹ ಅಂದರೆ ಪ್ರವಾಹ, ನೀರಿನ ಪ್ರವಾಹ. ಆತ ನಮ್ಮನ್ನು ಈ ಸಂಸಾರ ಅನ್ನುವಂಥ ಸಾಗರದಲ್ಲಿ ಹೇಗೆ ದಾಟಿಸಬೇಕು ಅಂತನ್ನೋದ್ರ ಬಗ್ಗೆ ಕೂಡ ಒಂದು ಸೂಚನೆ ಇಲ್ಲಿದೆ. ಭವವನಧಿಪೋತ ಪುಣ್ಯಶ್ರವಣ ಕೀರ್ತನ ಪಾದ ವನರುಹ ಭವನ ನಾವಿಕನಾಗಿ, ಇದು ಆತನಿಗೆ ಅಲ್ಲಿ ಕೊಟ್ಟಿರುವಂಥ ವಿಶೇಷಣ. ಆ ಸ್ವಲ್ಪ ವಿಶೇಷಣಗಳನ್ನು ಗಮನಿಸಿ. ಅದು ಬೇರೆ ಬೇರೆ ಕನ್ನಡ ಅನುವಾದಗಳಲ್ಲಿ ಸ್ವಲ್ಪ ಅದನ್ನು ಬೇರೆ ಬೇರೆ ಥರ ಅನುವಾದ ಮಾಡಿದ್ದಾರೆ. ಭವ ವನಧಿಪೋತ, ಭವ ಅಂದರೆ ಸಂಸಾರ, ವನಧಿ ಅಂತಂದರೆ ಸಮುದ್ರ, ವನ ಅಂದರೆ ನೀರು, ವನಧಿ ಅಂದರೆ ಜಲಧಿ ಅಂತ ಅರ್ಥ. ಜಲಧಿ ಅಂದರೆ ಹೇಗೆ ಸಮುದ್ರನೋ ಹಾಗೆ ವನಧಿ ಅಂದ್ರೂ ಸಮುದ್ರನೇ. ಭವ ವನಧಿಪೋತ, ಸಂಸಾರ ಅನ್ನುವಂಥ ಒಂದು ಸಾಗರಕ್ಕೆ ನೌಕೆ ಯಾವುದು ಅಂದರೆ ಈ ಪರಮಾತ್ಮನ ಪಾದಕಮಲ. ಪೋತ ಅಂದರೆ ನೌಕೆ. ಪುಣ್ಯಶ್ರವಣ ಕೀರ್ತನ ಪಾದ ವನರುಹ, ಪುಣ್ಯಶ್ರವಣ ಕೀರ್ತನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಒಂದು ನಾಮ. ಆ ಯಾವ ಭಗವಂತನ ಕೀರ್ತನ ಮತ್ತು ಶ್ರವಣ ಇವುಗಳು ನಮಗೆ ಪುಣ್ಯವನ್ನು ಕೊಡ್ತಾವೋ ಆ ಕಾರಣಕ್ಕಾಗಿ ಅದನ್ನ ಭಗವಂತನನ್ನ ಪುಣ್ಯಶ್ರವಣ ಕೀರ್ತನ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಆ ಪುಣ್ಯಶ್ರವಣ ಕೀರ್ತನನ ಪಾದ, ಚರಣ, ಅದು ವನರುಹ ಅಂದರೆ ಕಮಲ. ಅದೇ ಒಂದು ಭವನ. ಆ ಭವನಕ್ಕೆ ಈತ ನಾವಿಕ, ಈ ಪ್ರವಾಹವಾಯು. ಒಟ್ಟಾರೆ ಏನು ಹೇಳಿದಂಗಾಯ್ತು ಅಂತಂದ್ರೆ, ಒಂದು ಬೋಟ್ ಹೌಸಿಗೆ ದೋಣಿ ಮನೆ ಅಂತ ಏನಿರ್ತದಲ್ಲ, ಆ ದೋಣಿ ಮನೆಗೆ ಈತ ನಾವಿಕನಾಗಬೇಕು. ಯಾವುದದು ದೋಣಿ ಮನೆ? ಪರಮಾತ್ಮನ ಪಾದಕಮಲ ಅಂತ ಅನ್ನೋದೇ ದೋಣಿ ಮನೆ. ಆ ಬೋಟ್ ಹೌಸಿಗೆ ಈತ ನಾವಿಕ ಅಂತ ದಾಸರು ಅವನನ್ನು ವರ್ಣನೆ ಮಾಡ್ತಿದ್ದಾರೆ. ಆ ಪರಮಾತ್ಮನ ಪಾದಕಮಲವೇ ಅದೇ ದೋಣಿ ಮತ್ತು ಅದೇ ಮನೆ ಕೂಡ. ಹಾಗಾಗಿ ಅದಕ್ಕೆ ನಾವಿಕನಾಗಿ ಈತ ನಮ್ಮನ್ನು ಅಲ್ಲಿಗಾಗಲೇ ಆತ ಮನೆ ಮಾಡಿಕೊಂಡಿದ್ದಾನೆ, ಪರಮಾತ್ಮನ ಪಾದಕಮಲದಲ್ಲೇ ಮನೆ ಮಾಡಿಕೊಂಡಿದ್ದಾನೆ. ನಮ್ಮನ್ನೂ ಕೂಡ ಅದೇ ನೌಕೆಯಲ್ಲಿ ಕರ್ಕೊಂಡು ಹೋಗಿ, ನಾವಿಕನಾಗಿ ಕರ್ಕೊಂಡು ಹೋಗಿ ಭಜಕರ ತಾರಿಸು ಬಿಡದೆ, ಭಜಕರು ಪರಮಾತ್ಮನ ಕುರಿತಾದ ಸೇವಾ ಯಾರು ಮಾಡ್ತಿರ್ತಾರಲ್ಲ ಅವರನ್ನು ತಾರಿಸು, ಸಂಚಾರ ಮಾಡಿಸು. ಪ್ರವಾಹ ಮಾರುತದೇವ ಪರಮೋತ್ಸವ ವಿಶೇಷ, ಅಂಥ ಪ್ರವಾಹ ಮಾರುತದೇವನೇ ಪರಮೋತ್ಸವ ವಿಶೇಷ, ಅತ್ಯಂತ ದೊಡ್ಡ ಹಬ್ಬವನ್ನು ನಮಗೆ ನೀನು ಕೊಡಬೇಕು. ಅದೇನು ಹಬ್ಬ ಅಂತಂದ್ರೆ ಪರಮಾತ್ಮನ ಧ್ಯಾನ, ಶ್ರವಣ, ಮನನ ಇದೇನಿದೆ ಇದೇ ದೊಡ್ಡ ಉತ್ಸಾಹ. ಅದನ್ನ ಮಹಾಪ್ರವಾಹದಂದದಿ, ದೊಡ್ಡ ಪ್ರವಾಹದ ಉಪಾಧಿಯಲ್ಲಿ ನೀನು ನಮಗೆ ಕೊಡಬೇಕು ಅಂತ ಅವನನ್ನ ಸ್ತೋತ್ರ ಮಾಡ್ತಿದ್ದಾರೆ. ಅದು ಯಾರಿಗೆ? ಭಗವದ್ಭಕ್ತ ಸಂತತಿಗೆ, ಭಗವಂತನ ಭಕ್ತರೇನಿದ್ದಾರೆ ಅವರಿಗೆ ನೀನು ಇದನ್ನೆಲ್ಲವನ್ನು ಕೂಡ ಕೊಡಬೇಕು. ಇಲ್ಲಿ ಭವವನಧಿಪೋತ ಪುಣ್ಯಶ್ರವಣ ಕೀರ್ತನ ಪಾದ ವನರುಹ ಭವನ ಅಂತಿಷ್ಟಿದೆಯಲ್ಲ, ಇದನ್ನು ಬೇರೆ ಬೇರೆ ಥರ ಅನುವಾದ ಮಾಡಿದ್ದಾರೆ ಅಂತ ಹೇಳಿದೆ. ಮೊದಲನೇದಾಗಿ ಈ ಪದ್ಮನಾಭದಾಸರ ಪುಸ್ತಕವನ್ನು ಸ್ವಲ್ಪ ನೋಡ್ಕೊಳ್ರಿ. ಅದರಲ್ಲಿ ಸ್ವಲ್ಪ ಅದು ಯಾರೂ ಕೂಡ ತಪ್ಪು ಬರೆದಿದ್ದಾರೆ ಅಂತ ಹೇಳೋ ಧೈರ್ಯ ನನಗಿಲ್ಲ, ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರೇ. ಆದರೆ ಭವವನಧಿ ಅಂದರೆ ಸಂಸಾರವೆಂಬ ಸಮುದ್ರಕ್ಕೆ, ನೂತನವಾದ ಪೋತ ಹಡಗಿನಂತಿರುವ ಪರಮಾತ್ಮನ ಪುಣ್ಯಶ್ರವಣ ಕೀರ್ತನ,
ಶ್ರವಣ ಮಾಡುವುದರಿಂದಲೂ ಕೀರ್ತನೆ ಮಾಡುವುದರಿಂದಲೂ ಮಹಾಪುಣ್ಯವನ್ನು ಕೊಡುತ್ತಿರುವ ಈ ಪಾದಕಮಲವನ್ನೇ ನೌಕೆ ಮಾಡಿಕೊಂಡು ಅಂತ ಹೀಗಿದೆ. ಅದು ಪುಣ್ಯಶ್ರವಣ ಕೀರ್ತನ ಅಂತ ಅನ್ನೋದು ಪರಮಾತ್ಮನ ಒಂದು ನಾಮ. ಅದನ್ನು ನಾಮವಾಗಿ ತಗೊಂಡಿಲ್ಲ ಇವರು. ಆ ಪಾದಕಮಲಕ್ಕೆ ವಿಶೇಷಣವನ್ನಾಗಿ ತಗೊಂಡಿದ್ದಾರೆ. ಅದು ಸ್ವಲ್ಪ ಗೊಂದಲ ಹುಟ್ಟಿಸುವಂತಿದೆ. ವಸ್ತುತಃ ದಾಸರ ಕೃತಿಗಳ ಶೈಲಿಯನ್ನು ಗಮನಿಸಿದರೆ ಭಾಗವತ, ವಿಷ್ಣು ಸಹಸ್ರನಾಮ ಮತ್ತು ಉಪನಿಷತ್ತುಗಳು, ವೇದಗಳು ಅಲ್ಲಿ ಬಂದಿರುವಂಥ ಎಷ್ಟೋ ಹೆಸರುಗಳನ್ನು ಅವರು ಹಾಗೇ ತಗೊಂಡಿರ್ತಾರೆ. ಹಾಗಾಗಿ ಮಹಾಪುಣ್ಯವನ್ನು ಕೊಡುವಂಥ ಪಾದಕಮಲವನ್ನೇ ಭವನ ಮನೆಯನ್ನಾಗಿ ಮಾಡಿಕೊಂಡು ನಾವಿಕನಾಗಿ ಹರಿಯ ಪಾದಕಮಲವೆಂಬ ಹಡಗಿಗೆ ನಾವಿಕನಾಗಿ ಅಂತ ಹೀಗೆ ಸ್ವಲ್ಪ ಅಲ್ಲಿ ಗೊಂದಲ ಇದೆ. ಅದರ ಬದಲು ಆ ಪರಮಾತ್ಮನ ಪಾದಕಮಲ ಏನಿದೆ ಅದೇ ಈ ಸಂಸಾರ ಅನ್ನುವ ಸಾಗರಕ್ಕೆ ಒಂದು ನೌಕೆ ಇದ್ದಂತೆ, ಮತ್ತು ಅದೇ ಇವನಿಗೆ ಮನೆ. ನೀನು ಅದನ್ನೇ ಮನೆಯನ್ನಾಗಿ ಮಾಡ್ಕೊಂಡಿದ್ದಿ, ನಮ್ಮನ್ನು ಕೂಡ ಅದೇ ಮನೆಯಲ್ಲಿ ಕರ್ಕೊಂಡು ಹೋಗಿ ದಾಟಿಸಬೇಕು ಅಂತ ಅದು ಸ್ಪಷ್ಟವಾದ ಅರ್ಥ. ಈ ಅರ್ಥ ಆ ಕನ್ನಡ ಅನುವಾದದಲ್ಲಿ ವ್ಯಕ್ತ ಆಗೋದಿಲ್ಲ ಅಂತಲ್ಲ, ಸ್ವಲ್ಪ ಇಲ್ಲಿ ಗೊಂದಲ ಹುಟ್ಟಿಸುವಂಥದ್ದು. ಇದೆಲ್ಲ ಸ್ವಲ್ಪ ಅದನ್ನು ಬರೆದ ಮೇಲೆ ಎಡಿಟ್ ಮಾಡುವಾಗ ಆಗಿರುವಂಥ ಸಮಸ್ಯೆಗಳು ಅಂತ ಕಾಣಿಸ್ತವೆ. ಇದು ಹೀಗಿದೆ. ಇನ್ನು ಕೆಲವು ಬೇರೆ ಕನ್ನಡ ಅನುವಾದ ಪುಸ್ತಕಗಳಲ್ಲಿ ಅಲ್ಲಿ ತೀರಾ ತಪ್ಪಾಗೇ ಇದೆ, ಅದನ್ನು ಹೊಡ್ಕೊಂಡು ಬಿಡ್ರಿ. ಅದು 879ನೇ ಪುಟ ಈ ಪ್ರಪಂಚನಾಚಾರ್ಯ ಪುಸ್ತಕದಲ್ಲಿ, ಸಂಸಾರವೆಂಬ ಸಮುದ್ರಕ್ಕೆ ನೂತನ ನಾವೆಯಾದ ಪುಣ್ಯಶ್ರವಣ ಕೀರ್ತನನಾದ ಹರಿಯ. ಇದು ಸರಿ ಇದೆ. ಪುಣ್ಯಶ್ರವಣ ಕೀರ್ತನ ಯಾರು? ಹರಿಯೇ. ಅವನ ಪಾದವನ್ನು ಕಮಲ ಸಂಭವನಾದ ಬ್ರಹ್ಮದೇವನನ್ನು ನಾವಿಕನಾಗಿ ಹೊಂದಿ ಅಂತಿದೆ. ಅದು ಆ ಶಬ್ದಗಳಿಂದ ಅರ್ಥ ಹೊರಡೋದಿಲ್ಲ. ಮತ್ತೆ ಆ ಪಾದ ವನರುಹ ಭವನ ಅಂತಿದೆಯಲ್ಲ, ಆ ಚತುರ್ಮುಖ ಬ್ರಹ್ಮ ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿದವನು ಅನ್ನೋದು ಹೌದು, ಅವನು ಪಾದಕಮಲದಿಂದ ಹುಟ್ಟಿದವನಲ್ಲ. ಹಾಗಾಗಿ ಚತುರ್ಮುಖ ಬ್ರಹ್ಮನನ್ನ ಕಮಲ ಸಂಭವ ಅಂತ ಏನು ಕರೀತಾರಲ್ಲ, ಆ ಸಂಸ್ಕಾರದಿಂದ ವ್ಯಾಖ್ಯಾನಕಾರರು ಇಲ್ಲಿ ಪ್ರಬಂಧನಾಚಾರ್ಯರು ಆತನ ಅನುವಾದ ಮಾಡಿದಂತೆ ಕಾಣಿಸ್ತದೆ. ಕಮಲ ಸಂಭವನಾದ ಬ್ರಹ್ಮನನ್ನು ನಾವಿಕನಾಗಿ ಹೊಂದಿ ಅಂತ. ಕಮಲ ಸಂಭವನಾದ ಬ್ರಹ್ಮ ಅಲ್ಲಿ ಪ್ರಸ್ತುತನೂ ಅಲ್ಲ, ಅವನನ್ನು ಈ ಪದ್ಯದಲ್ಲಿ ಹೇಳುವಂಥ ಉದ್ದೇಶವೂ ದಾಸರಿಗಿಲ್ಲ. ಮತ್ತು ಅವನು ಪಾದಕಮಲದಿಂದ ಹುಟ್ಟಿದವನಲ್ಲ, ಕಮಲದಿಂದ ಹುಟ್ಟಿದವನು. ಮತ್ತೆ ನಾವಿಕನೂ ಕೂಡ ಚತುರ್ಮುಖ ಬ್ರಹ್ಮ ಅಲ್ಲ. ಇಲ್ಲಿ ಇದು ಚತುರ್ಮುಖ ಬ್ರಹ್ಮನ ಸ್ತೋತ್ರ ಅಲ್ಲ, ಪ್ರವಾಹವಾಯುವಿನ ಸ್ತೋತ್ರ. ಆದ್ದರಿಂದ ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಡ್ರಿ. ಹೀಗೆ ಆ ಪದ್ಮನಾಭದಾಸ ಪುಸ್ತಕದಲ್ಲಿರುವಂತಹ ಕೀರ್ತನೆ ಮಾಡುವುದರಿಂದಲೂ ಮಹಾಪುಣ್ಯವನ್ನು ಕೊಡುತ್ತಿರುವ ಅಲ್ಲೊಂದು ಸ್ವಲ್ಪ ಗುರುತು ಮಾಡಿಕೊಂಡ್ರೆ ಸಾಕು. ಅದೇ ಆ ಪದ್ಮನಾಭದಾಸನ ಪುಸ್ತಕದಲ್ಲೇ ಅದು 699ನೇ ಪುಟ. ನಿಮ್ಮ ಮಾಹಿತಿಗಾಗಿ ಪದ್ಯಾರ್ಥ ಅಂತ ಕೊಟ್ಟು ಮುಂದೆ ತಾತ್ಪರ್ಯ ಅಂತ ಕೊಟ್ಟಿರ್ತಾರೆ. ಅಲ್ಲಿ ತಾತ್ಪರ್ಯ ಅಂತ ಕೊಡುವಾಗ ಕೆಳಗಿನಿಂದ 3ನೇ ವಾಕ್ಯ, ಮೇಲಿನಿಂದ ಸುಮಾರು 6ನೇ ವಾಕ್ಯ, ಕೆಳಗಿನಿಂದ 3ನೇ ವಾಕ್ಯ, ಹರಿಯ ಪಾದಕಮಲವೆಂಬ ವಾಣಿಯನ್ನೇ ಮನೆಯನ್ನಾಗಿ ಮಾಡಿಕೊಂಡು ಅಂತಿದೆ. ಇದು ದೋಷ, ಅದು ಮುದ್ರಣ ದೋಷ. ಆದರೆ ನಿಮ್ಗೆ ಓದುವಾಗ ಗೊಂದಲ ಆಗ್ಬೋದು. ಹರಿಯ ಪಾದಕಮಲವೆಂಬ ದೋಣಿಯನ್ನೇ ಮನೆಯನ್ನಾಗಿ ಮಾಡಿಕೊಂಡು ಅಂತ ಆಗಬೇಕು. ಅದೊಂದನ್ನು ತಿದ್ದುಕೊಡ್ರಿ. ಪ್ರಪಂಚನಾಚಾರ್ಯ ಪುಸ್ತಕದಲ್ಲಿ ಕಮಲ ಸಂಭವನಾದ ಬ್ರಹ್ಮ, ಅವನ ನಾವಿಕ, ಇದೆಲ್ಲ ಅಲ್ಲಿ ಹೊಂದದೇ ಇರುವಂಥ ಅಂಶ. ಅದನ್ನು ಒಂದು ಪೆನ್ಸಿಲ್ನಿಂದ ಗುರುತು ಮಾಡ್ಕೊಂಡ್ಬಿಡ್ರಿ. ಅದ್ಯಾವುದೂ ಅಲ್ಲಿ ಸರಿಯಾಗುವಂಥದ್ದಲ್ಲ. ಪರಮಾತ್ಮನ ಪಾದಕಮಲ ಅಂತನ್ನೋದು ಅದೇ ಒಂದು ನೌಕೆ, ಅದೇ ಒಂದು ಭವನ. ಅಲ್ಲಿ ಬಹಳ ಸ್ವಾರಸ್ಯ ಇದೆ. ಹಿಂದೆ ನಾನು ಹೇಳಿದ್ದೆ ನಿಮಗೆ, ಪರಮಾತ್ಮನ ಸ್ವರೂಪ ಎಂಥದ್ದು ಅಂದರೆ ಅವನೇ ಸೇತುವೆ ಮತ್ತು ಅವನೇ ಗಮ್ಯ. ಉಳಿದ ಕಡೆ ವ್ಯತ್ಯಾಸ ಏನಂದ್ರೆ, ಒಂದು ಸೇತುವೆಯನ್ನು ಉಪಯೋಗ ಮಾಡಿಕೊಂಡು ಆ ಕಡೆ ದಟ್ಟಕ್ಕೆ ಹೋಗ್ತೇವೆ. ಸೇತುವೆಯಲ್ಲಿ ಯಾರು ಕಾಲ ಕಳೆಯೋದಿಲ್ಲ, ರಾತ್ರಿ ಕಳೆಯೋದಿಲ್ಲ. ಸೇತುವೆ ಅನ್ನೋದು ಹೋಗ್ಲಿಕ್ಕೆ ಒಂದು ಸಾಧನ ಮಾತ್ರ. ಹೋಗಬೇಕಾದ್ರೆ ಆ ಕಡೆ ಕಚೇರಿ ಅಥವಾ ಈ ಕಡೆ ಮನೆ ಯಾವುದೋ ಒಂದಕ್ಕೆ. ಆದರೆ ಪರಮಾತ್ಮ ಏನು ಒಂದು ಎಂಥವನು ಅಂತಂದ್ರೆ ಅವನೇ ಸೇತುವೆ, ಅವನೇ ಮನೆ, ಗಮ್ಯನೂ ಅವನೇ, ಸಾಧನವೂ ಅವನೇ. ಅದಕ್ಕಾಗಿ ತೇನೈವ ಸೇತುನ ಏನಂ ಸೇತುಮಾಪ್ಯ ತೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ. ಭಗವಂತನೇ ಸೇತು, ಭಗವಂತನೇ ದೋಣಿ. ಅದೊಂದು ಸ್ವಾರಸ್ಯವಾದ ಸಂಗತಿ. ಅವನೇ ಕೆಲವೊಂದು ದೃಷ್ಟಿಗಳು ಅವನೇ ನಾವಿಕನೂ ಹೌದು. ಯಾಕಂದ್ರೆ ಈ ಪ್ರವಾಹವಾಯು ನಾವಿಕನಾಗಬೇಕಾದ್ರೆ ಪ್ರವಾಹವಾಯುವಿನಲ್ಲಿ ಅಂತರ್ಗತನಾದಂಥ ಪರಮಾತ್ಮನೇ ನಾವಿಕನಾಗಿರ್ಲೇಬೇಕು. ಅದಕ್ಕಾಗಿ ಅಂಬಿಗ ನಾನು ನಿನ್ನ ನಂಬಿದೆ ಅಂತ ಪದ್ಯ ಬಂದದ್ದು. ಹೀಗಾಗಿ ಅವನೇ ದೋಣಿ ಮತ್ತು ಕೊನೆಯದಾದಂಥ ನಮ್ಮ ಅನಂತವಾದ ಆಯುಷ್ಯವನ್ನು ನಾವು ಕಳೆಯಬೇಕಾಗಿರುವಂಥ ಮನೆಯೂ ಕೂಡ ಪರಮಾತ್ಮನೇ. ಅಲ್ಲಿ ಆ ಸ್ವಾರಸ್ಯ ಇದೆ. ಉಪನಿಷತ್ತುಗಳು, ಭಾಗವತ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂಥ ಒಂದು ಅಂಶ ಅಲ್ಲಿದೆ. ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಬ್ಧಿಂ ಅಂತ ಭಾಗವತದಲ್ಲೂ ಬಂದಿದೆ. ಈ ಸಮುದ್ರ ಅಂತ ಅನ್ನೋದು ಒಂದು ಗೋಷ್ಪಾದದಂತೆ. ಒಂದು ಹಸುವಿನ ಹೆಜ್ಜೆ ಒಂದ್ ಕಡೆ ಮೂರಿದ್ರೆ ಅಲ್ಲಿ ಎಷ್ಟು ನೀರು ನಿಂತಿತ್ತು?
ಅದು ಒಬ್ಬ ಮನುಷ್ಯನಿಗೆ ಅದೇನು ದಾಟಲಾಗದಂಥ ನೀರೇ ಅಲ್ಲ, ತೀರಾ ನಗಣ್ಯ ಅದು. ಅದರಂತೆ ಪರಮಾತ್ಮನ ಪಾದಕಮಲವನ್ನು ಯಾರು ಆಶ್ರಯಿಸ್ಕೊಂಡಿರ್ತಾರೆ, ಆ ದೋಣಿಯನ್ನು ಯಾರು ಆಶ್ರಯಿಸ್ಕೊಂಡಿರ್ತಾರೆ, ಅವರಿಗೆ ಇಡೀ ಸಂಸಾರ ಅನ್ನೋದೊಂದು ಗೋಷ್ಪದ, ಹಸುವಿನ ಹೆಜ್ಜೆಯಲ್ಲಿರುವಂಥ ಕ್ಷುಲ್ಲಕವಾದ ನೀರು ಅಷ್ಟೇ. ಹೀಗೆ ಆ ಪ್ರವಾಹವಾಯು ತಾನೇ ನಾವಿಕನಾಗಿ ನಮಗೆ ಮಾರ್ಗವನ್ನು ತೋರಿಸಬೇಕು. ಪ್ರವಾಹದಂದದಿ ಕೊಡಲಿ ಭಕ್ತ ಸಂತತಿಗೆ. ಹೀಗೆ ಪ್ರವಾಹವಾಯುವಿನ ಸ್ತೋತ್ರ ಬಂತು. ಈ ವಾಯುವಿನ ಬಗ್ಗೆ ಭಾಗವತದಲ್ಲಿ ಬಂದಿದೆ. ನಿನ್ನೆಯಿಂದ ನಾವು ಆ ಭಾಗವತದ ಪಂಚಮ ಸ್ಕಂದದಲ್ಲಿ ಬಂದಿರುವಂಥ ಕೆಲವು ಮಾಹಿತಿಗಳನ್ನು ನೋಡ್ತಿದ್ದೇವೆ. ಆ ಪ್ರವಾಹವಾಯು ಪರಮಾತ್ಮನನ್ನು ಹೇಗೆ ಸ್ತೋತ್ರ ಮಾಡ್ತಾನೆ, ಭಾಗವತದಲ್ಲಿ ಅದು ಎಲ್ಲಿ ಬಂದಿದೆ ಅದು ನೋಡಬೇಕು. ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ 20ನೇ ಅಧ್ಯಾಯದಲ್ಲಿ ಅದು 29ನೇ ಶ್ಲೋಕ. ತದ್ವರ್ಷ ಪುರುಷಾಃ ಋತವೃತ ಸತ್ಯವೃತ ದಾನವೃತ ಅನುವೃತ ನಾಮಾನಃ ಭಗವಂತಂ ವಾಯುವಾತ್ಮಕಂ ಪ್ರಾಣಾಯಾಮ ವಿಧೂತ ರಜಸ್ತಮಸಃ ಪರಮ ಸಮಾಧಿನ ಯುಂಜತೆ. ಇದು ಈ 20ನೇ ಅಧ್ಯಾಯದಲ್ಲಿ ಬಂದಂಥ ವರ್ಣನೆ ಏನಿದೆ, ಪ್ಲಕ್ಷದ್ವೀಪ, ಆ ಪ್ಲಕ್ಷದ್ವೀಪದ ನಿವಾಸಿಗಳು ಏನು ಮಾಡ್ತಾರೆ, ಭಗವಂತನನ್ನು ಹೇಗೆ ಆರಾಧನೆ ಮಾಡ್ತಾರೆ. ಅವರು 4 ಪ್ರಭೇದ ಇದ್ದವರಂತೆ. ವೃತವೃತ, ಸತ್ಯವೃತ, ದಾನವೃತ ಮತ್ತು ಅನುವೃತ ಅಂತ ಹೀಗೆ 4 ವಿಭಾಗ ಇದ್ದವರು. ಅವರು ವಾಯುವಂತರ್ಗತನಾಥ ಭಗವಂತನನ್ನು ಪ್ರಾಣಾಯಾಮದ ಮೂಲಕ ಹೋಲಿಸಿಕೊಂಡು ಪ್ರಾಣಾಯಾಮ ವಿಧೂತ ರಜಸ್ತಮಸಃ, ರಜಸ್ಸು ತಮಸ್ಸು ಅನ್ನೋ ಗುಣಗಳನ್ನು ಕಳೆದುಕೊಂಡು ಪರಮ ಸಮಾಧಿನ ಯುಂಜತೆ, ಸಮಾಧಿ ಮಗ್ನರಾಗಿ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಮಂತ್ರ ಯಾವುದು ಅಂದರೆ ಅಂತಃ ಪ್ರವಿಶ್ಯ ಭೂತಾನಿ ಯೋಭಿವರ್ತ್ಯಾತ್ಮಕೇತುಭಿ ಅಂತರ್ಯಾಮೀಶ್ವರ ಸಾಕ್ಷಾತ್ ಪಾತುನೋ ಯದ್ವಶೇ ಇದಂ. ಇವನು ಅಂತಃ ಪ್ರವಿಶ್ಯ ಭೂತಾನಿ, ಎಲ್ಲ ಜೀವಿಗಳ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥ ರೂಪಗಳಿಂದ ಅಲ್ಲಿ ಪ್ರವೇಶ ಮಾಡ್ತಾನೆ. ಅಂಥ ವಾಯು ನಮ್ಮನ್ನು, ಈ ಜಗತ್ತನ್ನೆಲ್ಲವನ್ನು ಕೂಡ ಕಾಪಾಡ್ತಾನೆ. ಈ ಜಗತ್ತು ಅವನ ವಶದಲ್ಲಿದೆ, ಅವನು ನಮ್ಮನ್ನು ರಕ್ಷಣೆ ಮಾಡಬೇಕು. ಅಂತರ್ಯಾಮೀಶ್ವರ ಸಾಕ್ಷಾತ್ ಪಾತುನೋ ಯದ್ವಶೇ ಇದಂ. ಅದು ಮುಖ್ಯವಾಯುವಿಗೂ ಕೂಡ, ಮುಖ್ಯವಾಯುವಿನ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೂ ಇದು ಅನ್ವಯ ಆಗಬಹುದು, ಇಲ್ಲಂತಲ್ಲ. ಆದರೆ ಮುಖ್ಯವಾಯು ಅವನು ಜನರಲ್ಲಿದ್ದಂತೆ ಮಹಾದಂಡ ನಾಯಕ, ಎಲ್ಲ ಪ್ರಭೇದಗಳಿಗೂ ಎಲ್ಲ ತತ್ವಗಳಿಗೂ ಆತ ನಿಯಾಮಕ. ಇವರು ಆಯಾ ತತ್ವಗಳಿಗೆ ಮಾತ್ರ ನಿಯಾಮಕರು. ಹಾಗಾಗಿ ಈ ಪ್ರವಾಹ ವಾಯುವಿನ ಈ ವಾಯುವಿನ ಕುರಿತಾದ ಈ ಶ್ಲೋಕ ಏನಿದೆ 20ನೇ ಅಧ್ಯಾಯದಲ್ಲಿ, ಅದನ್ನು ಪ್ರವಾಹ ವಾಯುವಿನಿಂದ ಹೊಂದಿಸ್ಕೊಂಡಿದ್ದಾನೆ ಅಷ್ಟೇ. ವಾಯುವಂತ ಪರಮಾತ್ಮನ ಸ್ತೋತ್ರ ಇದು. ಮುಂದೆ 21ನೇ ಪದ್ಯ ಶತರೂಪಾದೇವಿಯ ಸ್ತೋತ್ರವನ್ನು ಈ ಮುಂದೆ ನಾವು ನೋಡಬೇಕು. ಪ್ರವಾಹವಾಯು ಅಂದರೆ ಆತ 11ನೇ ಕಕ್ಷಾದಲ್ಲಿದ್ದಾನೆ. ಮುಂದೆ ಶತರೂಪಾದೇವಿ, ಚಂದ್ರ, ಸೂರ್ಯ ಇವರೆಲ್ಲ 12ನೇ ಕಕ್ಷಾದಲ್ಲಿದ್ದಾರೆ. ಮೊದಲನೇದಾಗಿ ಶತರೂಪಾದೇವಿ ಸ್ತೋತ್ರ, ಮುಂದೆ ಚಂದ್ರ ಸೂರ್ಯಾದಿಗಳ ಸ್ತೋತ್ರ ಇಲ್ಲಿದೆ. ಚಂದ್ರ, ಸೂರ್ಯ, ಯಮ ಇವರ ಸ್ತೋತ್ರ ಇದೆ. ಜನರ ನುದ್ಧರಿಸುವೆನೆನ್ನುತ್ತ ನಿಜ ಜನಕನ ಅನುಮತದಲ್ಲಿ ಸ್ವಯಂಭುವ ಮನುವಿನಿಂದಲೇ ಪಡೆದೆ ಸುಕುಮಾರಕನ ಅಲುಮೆಯಲ್ಲಿ ಜನನಿ ಶತರೂಪ ನಿತಂಬಿನಿ ಮನವಚನ ಕಾಯದಲ್ಲಿ ಬಿಡದೆ ಅನುದಿನ ನಮಿಸುವೆನು ಕೊಡು ಯಮಗೆ ಸನ್ಮಂಗಳವನು ಒಲಿದು. ನೀನು ನಿನ್ನ ತಂದೆ ಅನುಮತಿಯಿಂದ ಈ ಸ್ವಯಂಭೂ ಮನುವನ್ನು ಮದುವೆ ಮಾಡಿಕೊಂಡು ಶ್ರೇಷ್ಠ ಮಕ್ಕಳನ್ನು ಪಡ್ಕೊಂಡಿ. ಇದೆಲ್ಲ ಯಾಕೆಂದರೆ ಜನರನ್ನು ಉದ್ಧರಿಸುವೆನೆನ್ನುತ್ತ ಲೋಕೋದ್ಧಾರಕ್ಕಾಗಿ ಕೆಲಸ ಎಲ್ಲ ಮಾಡಿದೆ. ನಿಜ ಜನಕನ ಅನುಮತದಲ್ಲಿ ಸ್ವಯಂಭೂ ಮನು ಮತ್ತು ಶತರೂಪಾದೇವಿ ಇಬ್ಬರು ಕೂಡ ಆ ಚತುರ್ಮುಖ ಬ್ರಹ್ಮನ ಶರೀರದಿಂದಲೇ ಹುಟ್ಟಿದ್ರು. ಆ ಚತುರ್ಮುಖ ಬ್ರಹ್ಮ ಹಾಗಾಗಿ ಆ ಶತರೂಪಾದೇವಿಗೆ ಅಪ್ಪ. ಆ ಅಪ್ಪನ ಅನುಮತಿಯಂತೆ ಸ್ವಯಂಭೂಮನುವನ್ನು ನೀನು ಮದುವೆ ಆಗಿ. ಈ ಸ್ವಯಂಭೂಮನು ಮತ್ತು ಶತರೂಪಾದೇವಿಯ ಬಗ್ಗೆ ಏನು ಹೇಳ್ತಾರಲ್ಲ, ಸುಮ್ಮನೆ ಒಂದು ಸಂಗತಿ ಹೇಳಿರ್ತೀನಿ, ಅದು ಎಲ್ಲರಿಗೂ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಚತುರ್ಮುಖ ಬ್ರಹ್ಮ ತನ್ನ ಶರೀರವನ್ನು ಎರಡಾಗಿ ಮಾಡಿಕೊಂಡು ಈ ಶತರೂಪಾದೇವಿ ಮತ್ತೆ ಸ್ವಯಂಭೂಮನು ಇವರಿಬ್ಬರನ್ನು ಸೃಷ್ಟಿ ಮಾಡಿದ. ಇವರಿಬ್ಬರೇ ಈ ಬೈಬಲ್ನಲ್ಲಿ ಆಡಮ್ ಮತ್ತು ಈವು ಅಂತೆಲ್ಲರೂ ಹೇಳ್ತಾರೆ, ನೀವು ಕೇಳಿರ್ಬೇಕು. ಇವರಿಬ್ಬರೇ ಆಡಮ್ ಮತ್ತು ಈವು. ಈ ಕಥೆನೇ ಶತರೂಪಾದೇವಿ ಮತ್ತು ಸ್ವಯಂಭೂ ಮನುವಿನ ಕಥೆನೇ ಆಡಮ್ ಮತ್ತು ಈವ್ ಅನ್ನುವಂಥ ಬೈಬಲಿನ ಕಥೆಗೆ ಸ್ಫೂರ್ತಿ ಅಂತ ವಿದ್ವಾಂಸರು ವ್ಯಾಖ್ಯಾನ ಮಾಡ್ತಾರೆ.
ಆ ಬೈಬಲ್ನವರು ಕ್ರೈಸ್ತರು ಇದನ್ನು ಒಪ್ತಾರೋ ಇಲ್ಲ ಅದು ವಿಷಯ ಬೇರೆ. ನಮ್ಮಲ್ಲೂ ಈ ವಿವರಣೆಯನ್ನ, ಈ ಇಂಟರ್ಪ್ರಿಟೇಷನ್ ಎಲ್ಲರೂ ಒಪ್ತಾರೋ ಇಲ್ಲ ಅಂತೂ ಹೀಗೊಂದಿದೆ. ಯಾಕಂದ್ರೆ ಅಲ್ಲಿಯೂ ಕೂಡ ಅವರು ಒಂದೇ ಶರೀರದಿಂದ ಬೇರ್ಪಟ್ಟು ಬಂದರು ಅಂತಿದೆ. ಹಾಗೆ ಈ ಸ್ವಯಂಭೂಮನು ಮತ್ತು ಶತರೂಪಾದೇವಿನೂ ಕೂಡ ಇನ್ನು ನಮ್ಗೆ ಗಮನಕ್ಕೆ ಹಾಕಿದೆ. ಅದೆಲ್ಲ ಎಲ್ಲರಿಗೂ ಒಪ್ಪಿಗೆ ಆಗ್ತದೆ ಅಂತಲ್ಲ, ಮಾತು ಹೇಳಿದೆ. ಜನಕನ ಅನುಮತದಲ್ಲಿ, ತಂದೆಯಾದ ಚತುರ್ಮುಖ ಬ್ರಹ್ಮನ ಅನುಮತದಲ್ಲಿ ಸ್ವಯಂಭೂಮು ಮನುವಿನಿಂದ ಪಡೆದೆ. ನಿನ್ನ ಗಂಡ ಸ್ವಯಂಭೂಮನು ಅವನಿಂದ ಪಡೆದೆ. ಮುಂದೆ ಸುಕುಮಾರಕನ ಒಲಿಮೆಯಲ್ಲಿ ಮುಂದೆ ಆ ಶ್ರೇಷ್ಠ ಮಕ್ಕಳನ್ನು ಕೂಡ ನೀನು ಪಡ್ಕೊಂಡಿ. ಜನನಿ ಶತರೂಪಾನಿ ತಂಬಿನಿ ಅಂತ ಆ ತಾಯಿ ಶತರೂಪಾನಿ ತಂಬಿನಿ, ಶತರೂಪ ಅನ್ನುವಂಥ ಸ್ತ್ರೀ, ಅವಳು ನಾನು ಅವಳಿಗೆ ಮನವಚನ ಕಾಯದಲ್ಲಿ ಬಿಡದೆ ಅನುದಿನ ನಮಿಸುವೆನು. ಪ್ರತಿನಿತ್ಯ ಮನಸ್ಸಿನಿಂದ, ವಚನದಿಂದ, ಶರೀರದಿಂದ ನಮಸ್ಕಾರ ಮಾಡ್ತೇನೆ. ಏನಂತ ನಮಸ್ಕಾರ ಮಾಡ್ತೇನೆ ಅಂದರೆ, ನಮಗೆ ಒಲಿದು ನೀನು ಸನ್ಮಂಗಳವನ್ನು ಕೊಡಬೇಕು, ಆ ಸನ್ಮಂಗಳವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ನಿನ್ನ ಎದುರಿಗೆ ನಾನು ಇಟ್ಟಿದ್ದೇನೆ. ಅವಳಿಗೆ ಆಕೂತಿ, ದೇವಹೂತಿ, ಪ್ರಸೂತಿ ಅನ್ನುವಂಥ 3 ಜನ ಮಕ್ಕಳನ್ನ ಹುಟ್ಟಿದರು ಅಂತ ಹೀಗೆ ವರ್ಣನೆ ಇದೆ. ಇದೆಲ್ಲ ಭಾಗವತದಲ್ಲಿ ಬಂದಿರುವಂಥ ಕಥಾ. ಸ್ತ್ರೀಣಾಂತು ಶತರೂಪಾಹಂ ಪುಂಸಾಂ ಸ್ವಯಂಭುವೋ ಮನುಹು ಅಂತ ಭಾಗವತದಲ್ಲಿ ವಿವರಣೆ ಇದೆ. ಸ್ವಯಂಭುವ ಮನುವಿನಲ್ಲಿ ಮತ್ತು ಶತರೂಪಾದೇವಿಯಲ್ಲಿ ಭಗವಂತನ ವಿಶೇಷ ರೂಪಗಳು ಇವೆಲ್ಲ ಇದ್ದವು ಅಂತ. ಶ್ರೇಷ್ಠ ಮಕ್ಕಳನ್ನು ಪಡ್ಕೊಂಡಿ, ಸುಕುಮಾರಕರನ್ನು ಒಲುಮೆಯಿಂದ, ಪ್ರೀತಿಯಿಂದ ನೀನು ಪಡ್ಕೊಂಡಿ ಅಂತ ಅವಳು ಸ್ತೋತ್ರ. ನರನ, ನಾರಾಯಣನ, ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂಪರಿಗೆ ಸಮನೆನಿಸಿ ಪಾಪಿಗಳ ನೆರೆಯದೊಳು ನೆಲೆಗೊಳಿಸಿ ಸಜ್ಜನ ನೆರವಿಯನ್ನು ಪಾಲಿಸುವ ಔದುಂಬರ ಸಲಹು ಸಲಹೆಮ್ಮ ಬಿಡದಲೆ ಪರಮ ಕರುಣದಲ್ಲಿ. ಮುಂದೆ ಯಮದೇವರ ಸ್ತೋತ್ರ. ಆ ಯಮದೇವರು ಕೂಡ 12ನೇ ಕಕ್ಷಾದಲ್ಲಿರುವಂಥವರೇ. ಆ ಯಮದೇವರು ಏನೇನು ಕಾರ್ಯ ಮಾಡಿದ್ದಾರೆ ಅದು ಅಂತಂದ್ರೆ, ಮೊದಲನೇದಾಗಿ ನರ, ನಾರಾಯಣ, ಹರಿ, ಕೃಷ್ಣ ಅನ್ನುವಂಥ 4 ಜನ ಮಕ್ಕಳನ್ನು ನೀನು ಪಡ್ಕೊಂಡಿ. ಅದು ಹೇಗೆ ಪಡ್ಕೊಂಡಿ ಅಂದರೆ, ಪುರುಷಾರ್ಥದಲ್ಲೇ ತೆರೆದೆ. ನಿನಗೆ ಹುಟ್ಟಿದಂಥ 4 ಮಕ್ಕಳು 4 ಪುರುಷಾರ್ಥಗಳು ಹುಟ್ಟಿದಂತೆ. ಮನುಷ್ಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಈ ಪುರುಷಾರ್ಥಗಳನ್ನ ಬಯಸಿ ಅಲ್ಲ ಏನಾದ್ರು ಕೆಲಸ ಮಾಡ್ತಾನೆ. ಹಾಗಾಗಿ ಭಗವಂತ ಅವನಿಗೆ ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ರೂಪಗಳಿಂದಲೇ ಹುಟ್ಟಿದ, 4 ಪುರುಷಾರ್ಥಗಳನ್ನುವಂತೆ ಹುಟ್ಟಿದ, 4 ಪುರುಷಾರ್ಥಗಳ ದಾಯಕನಾಗಿ ಹುಟ್ಟಿದ ಅಂತ ಈಗ ಅದಕ್ಕೆ ಅರ್ಥ. ತರಣಿ ಶಶಿ ಶತರೂಪರಿಗೆ ಸಮನೆನಿಸಿ. ನೀನು ತರಣಿ ಅಂದ್ರೆ ಸೂರ್ಯ, ಆ ಸೂರ್ಯನಿಗೆ ಸಮಾನ ಅಂತ ಕರೆಸ್ಕೊಂಡಿದ್ದಿ. ಶಶಿ ಅಂದ್ರೆ ಚಂದ್ರ, ಶತರೂಪ ಹಿಂದೆ ಬಂತು. ಇವೆಲ್ಲ 12ನೇ ಕಕ್ಷದ್ದು. ಸಮನೆನಿಸಿ ಪಾಪಿಗಳ ನಿರಯದೊಳು ನೆಲೆಗೊಳಿಸಿ. ಯಾರು ಪಾಪಿಷ್ಠರಿದ್ದಾರೆ, ಭೂಲೋಕದಲ್ಲಿ ತಪ್ಪು ಮಾಡಿದವರಿದ್ದಾರೆ, ಅವರೆಲ್ಲರನ್ನು ಕೂಡ ನೀನು ನೆರವಿಯಲ್ಲಿ, ಈ ನಿರಯದೊಳು ಅಂದ್ರೆ ನರಕದಲ್ಲಿ ಅವರನ್ನ ನೆಲೆಗೊಳಿಸಿ ಅವ್ರಿಗೆ ಕೊಡಬೇಕಾದಂಥ ಶಿಕ್ಷೆಯನ್ನೆಲ್ಲ ಕೊಡ್ತೇವೆ. ಸಜ್ಜನ ನೆರವಿಯನ್ನು ಪಾಲಿಸುವ. ಸಜ್ಜನರಿಗೆ ನೀನು ಯಾವತ್ತೂ ಕೂಡ ಆ ಸಜ್ಜನರ ಗುಂಪನ್ನು ನೀನು ಯಾವತ್ತೂ ಕೂಡ ಪಾಲನೆ ಮಾಡ್ತೇವೆ. ನೆರವಿಯನ್ನು ಪಾಲಿಸುವ ಔದುಂಬರ, ಆ ಯಮನಿಗೊಂದು ಹೆಸರದು. ಸಲಹೆಮ್ಮ, ಯಾವತ್ತೂ ಕೂಡ ನೀನು ನಮ್ಮನ್ನು ಕಾಪಾಡಬೇಕು. ನಿಮ್ಮ ಕರುಣದಲ್ಲಿ, ಅತ್ಯಂತ ಕರುಣೆಯಿಂದ ನೀನು ನಮ್ಮನ್ನು ಕಾಪಾಡಬೇಕು. ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ಜನ ಮಕ್ಕಳು ಹುಟ್ಟಿದ್ದು. ಇದೆಲ್ಲ ಕೇವಲ ಭಾಗವತ ಓದ್ಬಿಟ್ರೆ ಈ ಅಂಶ ಎಲ್ಲ ಸ್ಪಷ್ಟ ಆಗೋದಿಲ್ಲ. ಅಲ್ಲಿ ಭಾಗವತ ತಾತ್ಪರ್ಯದ ಸಹಾಯ ಬೇಕಾಗ್ತದೆ. ನರೋ ನಾರಾಯಣಶ್ಚೈವ ಹರಿಕೃಷ್ಣಸ್ತಥೈವ ಚತ್ವಾರೋ ಧರ್ಮತನಯಾ ಹರಿರೇವ ತ್ರಯೋಮತಾಹ. ಈ 4 ಜನ ಹರಿಯೇ. ನರ, ನಾರಾಯಣ, ಹರಿಕೃಷ್ಣ ಎಲ್ಲ ಭಗವಂತನ ಅವತಾರಗಳೇ. ಅನಂತೋ ನರನಾಮಾತ್ರ ತಸ್ಮಿಂಸ್ತು ನರನಾಮವಾನ್ ವಿಶೇಷಣ ಸ್ವಯಂ ವಿಷ್ಣು ನಿವಸತ್ಯಂಬುಜೀಕ್ಷಣ ತಸ್ಮಾತ್ ಚತುರ್ಧಾ ಧರ್ಮಸ್ಯ ಜ್ಞಾತೋ ವಿಷ್ಣು ರೀತೀರ್ಯತೆ. ನರ, ನಾರಾಯಣ, ಹರಿಕೃಷ್ಣ ಎಲ್ಲನೂ ಭಗವಂತ ರೂಪವೇ ಆದರೂ ಅಲ್ಲಿ ನರನಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ. ನಾರಾಯಣ, ಹರಿಕೃಷ್ಣ ಕೇವಲ ಭಗವಂತ. ನರ ಅಂತಂದ್ರೆ ಶೇಷನೇ ನರನಾಗಿ ಹುಟ್ಟಿದ, ಅವನೊಳಗೆ ನರನಲ್ಲಿ ನರ ಅನ್ನೋ ಹೆಸರಿನಿಂದ ಭಗವಂತ. ಹೀಗೆ 4 ಭಗವಂತನ ಅವತಾರಗಳೇ ಆದರೂ 3 ಶುದ್ಧವಾದ ಭಗವಂತನ ಅವತಾರ. ಒಂದು ನರ ಅಂತ ಅನ್ನೋದು ಶೇಷನಲ್ಲಿ ಒಳಗೆ ಭಗವಂತ ನರ ಅನ್ನೋ ಹೆಸರಿನಿಂದ ಇದ್ದಾನೆ.
ವಿಶೇಷೇಣ ಸ್ವಯಂ ವಿಷ್ಣು ನಿವಸತಿ ಅಂಬುಜೇಕ್ಷಣ. ಇದು ಷಾಡ್ಗುಣ್ಯ ಅನ್ನೋ ಗ್ರಂಥವನ್ನು ಉಲ್ಲೇಖ ಮಾಡಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯ 7ನೇ ಸ್ಕಂಧ 2ನೇ ಸ್ಕಂಧ 7ನೇ ಅಧ್ಯಾಯ 6ನೇ ಶ್ಲೋಕಕ್ಕೆ ವಿವರಣೆ ಕೊಡ್ತಾರೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಿಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದಧ್ನಾಯ. ಔದುಂಬರ ಅಂತ ಯಮನಿಗೊಂದು ಹೆಸರು, ಅದಕ್ಕಾಗಿ ಔದುಂಬರ ಅಂತ ಇಲ್ಲಿ ಅವನನ್ನ ಸ್ತೋತ್ರ ಮಾಡಿದ್ದಾರೆ. ಇದು ಯಮದೇವರ ಸ್ತೋತ್ರ ಹೀಗಾಯ್ತು. ಈ ಯಮನಿಗೆ ಸಂಬಂಧಪಟ್ಟಂತೆ ಎಲ್ಲಿ ಸ್ತೋತ್ರ ಇದೆ ಭಾಗವತದಲ್ಲಿ ಅದನ್ನು ನೋಡಬೇಕು. ಅದೇ 5ನೇ ಸ್ಕಂಧದಲ್ಲಿ 18ನೇ ಅಧ್ಯಾಯ 19ನೇ ಶ್ಲೋಕ. ನಿಮಗೆ ಈ ಅಲ್ಲಿ ಬಂದಂತಹ ಮಂತ್ರಗಳನ್ನೇನಾದರೂ ಮತ್ತೆ ಯಾವಾಗಾದ್ರೂ ನೋಡಬೇಕು ಅಂತಿದ್ರೆ ನಾ ಹೇಳೋದನ್ನು ಗುರುತು ಮಾಡಿಕೊಳ್ಳಿ ಅಷ್ಟೇ. 5ನೇ ಸ್ಕಂಧ 18ನೇ ಅಧ್ಯಾಯ ಮತ್ತೆ 19ನೇ ಶ್ಲೋಕ. ಶ್ಲೋಕ ಸಂಖ್ಯೆ ಸ್ವಲ್ಪ ತಪ್ಪು ಹೇಳಿದ್ದೆ. 5ನೇ ಅಧ್ಯಾಯದ 5ನೇ ಸ್ಕಂದದ 18ನೇ ಅಧ್ಯಾಯದ 30ನೇ ಶ್ಲೋಕ. ಅದನ್ನ ಇಲ್ಲಿ ನೋಡಬೇಕು. ವಾಯು ಅದಕ್ಕೆ ಸಂಬಂಧಪಟ್ಟಂತೆ ಹಿರಣ್ಮಯ ಖಂಡ ಅಂತ, ಹಿಂದೆಲ್ಲ ಕೇತುಮಾಲಾ ಖಂಡ ಅಂತ ಬಂತು ಈ ಮನ್ವಥನಿಗೆ. ಇದು ಹಿರಣ್ಮಯ ಖಂಡ. ಹಿರಣ್ಮಯ ಖಂಡದಲ್ಲಿ ಅರಿಯಮ ಮತ್ತು ಕೂರ್ಮ ರೂಪಿಯಾದ ಭಗವಂತನನ್ನು ಆರಾಧನೆ ಮಾಡ್ತಿರ್ತಾನೆ. ಇದು ಅದರ ವೈಶಿಷ್ಟ್ಯ. ಹಿರಣ್ಮಯೇತು ಭಗವಾನ್ ನಿವಸತಿ ಕೂರ್ಮತನು ಬಿಭ್ರಾಣ. ಭಗವಂತ ಹರಿ ಅಲ್ಲಿ ಕೂರ್ಮ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ವಾಸ ಮಾಡಿಕೊಂಡಿದ್ದಾನೆ. ತಸ್ಯ ಪ್ರಿಯತಮಾಂ ತನುಂ ಅರ್ಯಮ ಸಹ ತದ್ವರ್ಷ ಪುರುಷೈ ಪಿತೃಗಣಾಧಿಪತಿ ಉಪಧಾವತಿ ಮಂತ್ರಮಿಮಂಚ ಅನುಜಪತಿ. ಆ ಭಗವಂತನ ರೂಪವನ್ನು ಪಿತೃಗಣಕ್ಕೆ ಅಧಿಪತಿಯಾದಂತಹ ಅರ್ಯಮ ಇವನು ಪೂಜೆ ಮಾಡ್ತಿರ್ತಾನೆ. ಅಲ್ಲಿ ಯಾರು ಅವನ ಜೊತೆ ಯಾರಿರ್ತಾರೆ ಅಂದರೆ ತದ್ವರ್ಷ ಪುರುಷೈ, ಹಿರಣ್ಮಯ ಖಂಡದಲ್ಲಿರುವಂತಹ ಉಳಿದ ವ್ಯಕ್ತಿಗಳು, ಅಲ್ಲಿ ಶ್ರೇಷ್ಠ ಜೀವಿಗಳು, ಅವರೆಲ್ಲರ ಜೊತೆ ಸೇರಿಕೊಂಡು ಆತ ಆ ಭಗವಂತನನ್ನು ಉಪಾಸನೆ ಮಾಡ್ತಾನೆ ಮತ್ತು ಈ ಮಂತ್ರವನ್ನು ಉಪಾಸನೆ ಮಾಡ್ತಾನೆ. ಮುಂದಿನ ಮಂತ್ರ, ಆ ಮಂತ್ರ ಹೇಳೋದಕ್ಕಿಂತ ಮೊದಲು ಇಲ್ಲೊಂದು ಸ್ಪಷ್ಟೀಕರಣ ಕೊಡಬೇಕು. ಯಾಕಂದರೆ ಈಗ ನಾನು ತಸ್ಯ ಪ್ರಿಯತಮಾಂ ತನು ಅರ್ಯಮ ಸಹ ತದ್ವರ್ಷ ಪುರುಷೈ ಪಿತೃಗಣಾಧಿಪತಿ ಉಪಧಾವತಿ. ಪಿತೃಗಣಕ್ಕೆ ಅಧಿಪತಿಯಾದಂತಹ ಅರ್ಯಮ ಭಗವಂತನ ಕೂರ್ಮ ರೂಪವನ್ನು ಉಪಾಸನೆ ಮಾಡ್ತಾನೆ ಅಂತ ಹೇಳುವಾಗ ಅರ್ಯಮ ಅಂದರೆ ಯಮ ಅಂತ ಅರ್ಥ ಹೇಳ್ತಿದ್ದೇನೆ ನನಗೆ. ಕೇಳೋರಿಗೆ ಮತ್ತು ಇನ್ನೂ ಬಹಳ ಕೂಲಂಕಷವಾಗಿ ಗಮನಿಸುವಂಥ ವಿದ್ವಾಂಸರಿಗೆ ಇನ್ನು ಯಮ ಅಂತ ಅರ್ಥ ಹೇಗೆ ಹೇಳಿದ? ಇಲ್ಲಿ ಯಮ ಅಂತ ಅಲ್ಲಿ ಹೇಳಲಿಲ್ಲ, ಭಾಗವತದಲ್ಲಿ ಅಲ್ಲಿ ಯಮ ಅಂತ ಬರಲಿಲ್ಲ, ಅರ್ಯಮ ಅಂತಿದೆ. ಕನ್ನಡ ಅನುವಾದ ನೋಡಿದರೆ ಅಲ್ಲಂತೂ ಅರ್ಯಮ ಅಂತಾನೆ ಹಾಗೂ ಅಲ್ಲಿ ಅದು ಅನುವಾದ ಹಾಗೇ ಇದೆ. ಇನ್ನು ಈ ಅನುವಾದ ಹಯೋಧನ ಪುರಾಣಿಕರು ನಮ್ಮ ಗುರುಗಳು ಮಾಡಿದ್ದು, ಅವರು ಕೂಡ ಅದನ್ನು ಅರ್ಯಮ ಅಂತ ಹಾಗೆ ಅನುವಾದ ಮಾಡಿದ್ದಾರೆ. ಅಂಥ ದೊಡ್ಡ ವಿದ್ವಾಂಸರನ್ನು ಅನುವಾದ ಮಾಡಿದ್ದಾರೆ. ಇನ್ನು ಕೆಲವು ಸ್ಥೂಲ ಅನುವಾದಗಳಂತೂ ಅರ್ಯಮ ಅಂದ್ರೆ ಅರ್ಯಮನೆ, ಬೇರೆ ಏನೂ ಅಲ್ಲ. ಅದಕ್ಕೆ ಅರ್ಯಮ ಅಂದ್ರೆ ಅರ್ಥ ಏನು ಮಾಡಬೇಕು ಅಂತ ಬೇರೆ ವಿವರಣೆಯಲ್ಲಿ ಇರೋದೇ ಇಲ್ಲ. ನಮ್ಮ ಗುರುಗಳು ಪುರಾಣಿಕರು ತಪ್ಪು ಮಾಡಿದ್ದಾರೆ ಅಂತ ಹಾಗೆ ಹೇಳ್ತಿಲ್ಲ, ಅವರು ಇದೇ ಸಂಗತಿಯನ್ನು ಬೇರೆ ಕಡೆ ವಿವರಣೆ ಮಾಡಿದ್ದಾರೆ. ಅರ್ಯಮ ಅಂದ್ರೆ ಏನು ಅರ್ಥ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇಲ್ಲಿ ಅವ್ರು ಬರ್ದಿಲ್ಲ. ಮತ್ತೆ ನೀವು ಶಿಷ್ಯರಾದರೂ ಅಷ್ಟು ಮಾಡ್ಕೊಳ್ಬೇಕು ಅಂತ ಅವ್ರು ಸುಮ್ಮನೆ ಇರ್ತಾರೆ. ನಾವು ಅದನ್ನು ಮಾಡ್ಕೊಳ್ಬೇಕು, ಇಲ್ಲದೆ ನಮ್ಮ ತಪ್ಪಾಗ್ತದೆ. ಈ ತೀರಾ ಸ್ಥೂಲವಾದ ಭಾಗವತ ಅನುವಾದ ನೋಡಿಬಿಟ್ರೆ ಅರ್ಯಮ ಅಂದ್ರೆ ಅರ್ಯಮನೆ. ಪಿತೃಗಣಕ್ಕೆ ಅರ್ಯಮ ಯಾವತ್ತು ಅಧಿಪತಿ ಆದ? ಅರ್ಯಮ ಅಂದರೆ ದ್ವಾದಶಾದಿತ್ಯರಲ್ಲಿ ಅರ್ಯಮ ಅಂತ ಒಬ್ಬ ಬರ್ತಾನೆ. ಪಿತೃಗಣಕ್ಕೆ ಹೇಗೆ ಅಧಿಪತಿ ಅಂತ ಹೀಗೆಲ್ಲ ಗೊಂದಲ ಆಗೋ ಸಾಧ್ಯತೆ ಇದೆ. ಇಲ್ಲಿ ನೋಡಿದರೆ ಯಮದೇವರ ಸ್ತೋತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಿರೋದು. ಆ ಯಮನ ಸ್ತೋತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಯಮವನ್ನು ಹೇಗೆ ಹೊಂದಿಸ್ತೀರಿ ಅಂತ ಒಂದು ಗೊಂದಲ ಬರ್ಬೋದು. ಇದಕ್ಕೆಲ್ಲ ಸರಿಯಾದ ಆಧಾರ ಇಟ್ಕೊಂಡು ಹೇಳ್ತಿದ್ದೀನಿ. ಅರ್ಯಮ ಅಂದರೆ ಯಮ. ಯಾಕೆಂದರೆ ಭಾಗವತದ 1ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನೋಡಬೇಕು. ಅಲ್ಲಿ ಭಾಗವತ ತಾತ್ಪರ್ಯ ಇದೆ. ಆಚಾರ್ಯರು ಅರ್ಯಮ ದಂಡಧರ ಅಂತಲ್ಲಿ ವಿವರಣೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅರ್ಯಮ ಅಂದರೆ ಯಮ ಅಂತ ಅರ್ಥ ಮಾಡಬೇಕು. ಈ ಯಮ ಧರ್ಮರಾಜನಾಗಿ ಹುಟ್ಟಿ ಬಂದಲ್ಲ, ಯಮ ಧರ್ಮರಾಜನಾಗಿ ಹುಟ್ಟಿ ಬಂದಾಗ, ಇಂದ್ರ ಅರ್ಜುನನಾಗಿ ಹುಟ್ಟಿ ಬಂದಾಗ, ವಾಯು ಮುಖ್ಯ ಪ್ರಾಣ ಭೀಮನಾಗಿ ಹುಟ್ಟಿ ಬಂದಾಗ, ಉಳಿದಿದ್ರೂ ಸಂಗತಿಗಳನ್ನು ತಗೊಳ್ಬೇಕು. ಅಲ್ಲಿ ಹೇಳಲಿಲ್ಲ ಅಲ್ಲಿ ಯಾರು ಇರ್ತಾರೆ ಅಂತ ಮೂಲ ರೂಪದಲ್ಲಿ. ಎಷ್ಟು ಸ್ವಾರಸ್ಯದ ಸಂಗತಿಗಳು ಭಾಗವತ ತಾತ್ಪರ್ಯದ ಉಪಯುಕ್ತತೆ, ಅದ್ರ ಮೌಲಿಕತೆ ಅಂತದ್ದು ಅಂತಂದ್ರೆ, ಯಮಧರ್ಮರಾಜ ಯುಧಿಷ್ಠಿರ ಭೂಲೋಕದಲ್ಲಿ ಹುಟ್ಟಿ ಬಂದಾಗ ಆ ನರಕದಲ್ಲಿ ಆ ಪಾಪಿಗಳಿಗೆ ಶಿಕ್ಷೆ ಕೊಡೋ ಕೆಲಸ ಇದೆಲ್ಲ ನೋಡ್ಬೇಕಲ್ಲ ಒಬ್ರು ಯಾರು, ಅದು ಮೇಲುಸ್ತುವಾರಿ ನೋಡ್ಕೋಬೇಕಲ್ಲ. ಅಲ್ಲಿ ಅರ್ಯಮ ನೋಡ್ಕೋತಿದ್ದ ಅಂತ ಭಾಗವತದಲ್ಲಿದೆ. ಅದು ಉಳಿದ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂದ್ರೆ, ಅರ್ಯಮ ಅಂದ್ರೆ ಒಬ್ಬ ಸೂರ್ಯ, ಯಾರು ದ್ವಾದಶಾದಿತ್ಯರಲ್ಲಿ ಒಬ್ಬ, ಅವನು ನೋಡ್ಕೋತಿದ್ದ ಅಂತ ಬರೆದಿಟ್ಬಿಟ್ಟಿದ್ದಾರೆ. ನೀವು ಇದನ್ನು ಗಮನಿಸಬಹುದು.
ಆ ಬೇರೆ ವ್ಯಾಖ್ಯಾನಗಳನ್ನು ಗಮನಿಸಬಹುದು, ಅದರ ಅಸ್ತವ್ಯಸ್ತತೆಗಳನ್ನು ಗಮನಿಸಬಹುದು. ವಸ್ತುತಃ ನರಕದ ಮೇಲುಸ್ತುವಾರಿ ಅದರ ಜವಾಬ್ದಾರಿ ಅಲ್ಲ ಯಮಂದು. ಯಮ ಇಲ್ಲಿ ಬಂದಾಗ ಯುಧಿಷ್ಠಿರನಾಗಿ ಹುಟ್ಟಿದಾಗ ಅದರ ಜವಾಬ್ದಾರಿಯಲ್ಲಿ ಅರ್ಯಮ ತಗೊಂಡ ಅಂತ ಬರೆದಿದ್ದಾರೆ ಬೇರೆಯವರು. ಭಾಗವತ ಅರ್ಯಮ ಅಂತ ಹೇಳಿದೆ. ಅರ್ಯಮ ಶಬ್ದಕ್ಕೆ ಏನರ್ಥ ಅಂತ ಬೇರೆಯವರು ವಿಚಾರ ಮಾಡಲಿಲ್ಲ. ಆಚಾರ್ಯರು ಅರ್ಯಮ ಅಂದ್ರೆ ದಂಡಧರ ಅಂದ್ರೆ ಯಮೋ ದಂಡಧರ ವಯೋಸ್ವತಃ ಶ್ರಾದ್ದದೇವ ಅಂತ ಅವನಿಗೆ ಹೆಸರದು. ಆ ಯಮನೇ ಅಲ್ಲಿ ನೋಡ್ಕೋತಿದ್ದ. ಮತ್ತು ಇಲ್ಲಿ ಹೇಗೆ ಅಂತಂದ್ರೆ ಯಾವ ದೇವತೆಯೂ ಕೂಡ ಮೂಲ ರೂಪದಿಂದ ನೇರವಾಗಿ ಇಳಿದು ಬರೋದಿಲ್ಲ. ನಾವು ಇಲ್ಲಿಂದ ಆಫೀಸಿಗೆ ಹೋದ್ರೆ ಮನೆಯಲ್ಲಿಲ್ಲ, ನಾವು ಆಫೀಸಿನಲ್ಲೇ, ಆಫೀಸಿನಿಂದ ಇಲ್ಲಿ ಬಂದ್ರೆ ಆಫೀಸಿನಲ್ಲಿ ಯಾರಿಲ್ಲ, ನಾವಿಲ್ಲೇ. ಭಾಳ ಅಂದ್ರೆ ಮನೆಯನ್ನೇ ಕಚೇರಿಯನ್ನಾಗಿ ಮಾಡ್ಕೊಂಡು ಗೃಹ ಕಚೇರಿಯನ್ನು ಮಾಡಿಕೊಂಡು ಅಲ್ಲಿಂದಲೇ ಏನಾದ್ರು ಸ್ವಲ್ಪ ಈ ಕಾರ್ಯಗಳನ್ನು ಸರ್ವೇಕ್ಷಣೆ ಮಾಡಬಹುದು. ಅಷ್ಟು ಬಿಟ್ಟರೆ ಇಲ್ಲಿದ್ರೆ ಇಲ್ಲಿ, ಅಲ್ಲಿದ್ರೆ ಅಲ್ಲೇ. ಆದರೆ ಯಮಾದಿ ದೇವತೆಗಳು ಏನು ಮಾಡ್ತಾರಂದ್ರೆ ಅವ್ರು ಇಲ್ಲಿ ಬಂದಾಗ ಅಲ್ಲೊಂದು ರೂಪ ಇಟ್ಟು ಬಂದಿರ್ತಾರೆ, ಮೂಲ ರೂಪ ಅಲ್ಲೇ ಇರ್ತದೆ, ಒಂದು ಅಂಶ ರೂಪ ಮಾತ್ರ ಇಲ್ಲಿರ್ತದೆ. ಇದೆಲ್ಲ ಉಳಿದ ದೇವತೆಗಳಿಗೂ ಸಂಬಂಧಪಟ್ಟದ್ದು. ಭಗವಂತ ಅಂತೂ ಆ ಮೂಲ ರೂಪಕ್ಕೂ ಇಲ್ಲಿರುವ ರೂಪಕ್ಕೂ ಅತ್ಯಂತ ಭೇದ. ಉಳಿದ ದೇವತೆಗಳಿಗೆ ಮೂಲ ರೂಪ ಅಲ್ಲಿ ಕೆಲಸ ಮಾಡೇ ಮಾಡ್ತಿರ್ತದೆ, ಒಂದು ಅಂಶದಿಂದ ಇಲ್ಲಿ ಹುಟ್ಟಿ ಬಂದಿರ್ತದೆ. ಅದಕ್ಕಿರುವಷ್ಟು ಎಲ್ಲಾ ಶಕ್ತಿಗಳು ಈ ರೂಪಕ್ಕಿರೋದಿಲ್ಲ. ಹಾಗಾಗಿ ಅರ್ಯಮ ಅಂದ್ರೆ ಸ್ವಯಂ ಯಮನೇ ಅಲ್ಲಿದ್ದ, ಯಾವ ಸೂರ್ಯ ಅಂತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದಕ್ಕಾಗಿ ಪಿತೃಣಾಂ ಅರ್ಯಮ ಚಾಹಂ ಅಂತ ಭಗವದ್ಗೀತಾ ವಿಭೂತಿ ರೂಪಗಳಲ್ಲಿ ಪಿತೃದೇವತೆಗಳಲ್ಲಿ ನಾನು ಅರ್ಯಮ ಆಗಿದ್ದೇನೆ ಅಂದ್ರೆ ಅಲ್ಲಿ ಕೂಡ ಯಮ ಅಂತ ಅರ್ಥ. ಹಾಗಾಗಿ ತಸ್ಯ ಪ್ರಿಯತಮಾಂ ತನುಂ ಅರ್ಯಮ ಸಹ ತದ್ವರ್ಷ ಪತಿ ಪಿತೃಗಣಾಧಿಪತಿ ಅಂದ್ರೆ ಯಮ ಅಂತ ಅರ್ಥ ಮಾಡಿದ್ದು ಭಾಗವತದ 1ನೇ ಸ್ಕಂದದ 12ನೇ ಅಧ್ಯಾಯದ 15ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಭಾಗವತ ತಾತ್ಪರ್ಯ. ಅದು ಸ್ಕಂದ ಪುರಾಣದ ಒಂದು ಶ್ಲೋಕ ಉದಾಹರಣೆ ಮಾಡಿ ಆಚಾರ್ಯ ಹೇಳ್ತಾರೆ. ಅದಕ್ಕನುಸಾರವಾಗಿ ಪುರಾಣಿಕರಲ್ಲಿ ಅನುವಾದ ಹೆಚ್ಚು ವಿವರಣೆ ಮಾಡಿಲ್ಲ, ನಾವು ಅದನ್ನು ತಿಳ್ಕೊಳ್ಬೇಕಷ್ಟೇ. ಅದನ್ನು ಇಲ್ಲಿ ಹೊಂದಿಸಿಕೊಂಡಿದ್ದಾನೆ. ಹಾಗಾಗಿ ಸ್ತೋತ್ರ ಮಾಡೋದೇನು? ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸಪ್ತ ಗುಣ ವಿಶೇಷಣಾಯ ನೋಪಲಕ್ಷಿತ ಸ್ಥಾನಾಯ ನಮೋ ವರ್ಷಮಣೆ ನಮೋ ಭೂಯಸೆ ನಮೋ ಅವಸ್ಥಾನಾಯ ನಮಸ್ತೆ ಅಂತ ಮಂತ್ರ. ಅದು ಅಲ್ಲಿ ಬಂದಿತ್ತು. ಅದು ಅರ್ಯಮ ಅನ್ನೋ ಹೆಸರು. ಯಮ ಅನ್ನೋದು ಸರಿ, ಯಮ ಶ್ರಾದ್ದದೇವ, ಅವನೇ ಪಿತೃಗಣ ಅಧಿಪತಿ ಮುಖ್ಯಸ್ಥ ಅನ್ನೋದೆಲ್ಲ ಸರಿ. ಯಮ ಸೋಮ ಮತ್ತು ಕವ್ಯವಾಹನ ಅನ್ನುವಂಥ ಅಗ್ನಿ. ಆದ್ರೆ ಅರ್ಯಮ ಅನ್ನೋ ಹೆಸರಲ್ಲಿ ಬಂದಿರಲಿಲ್ಲ. ಆ ಅರ್ಯಮ ಅನ್ನೋ ಹೆಸರು ಗೊಂದಲಕ್ಕೆ ಕಾರಣ ಆಗೋ ಸಾಧ್ಯತೆ ಇರ್ತದೆ. ಹೌದು. ಅಕೂಪಾರಾಯ ಸಮುದ್ರದಲ್ಲಿ ಸಂಚಾರ ಮಾಡುವಂಥವನು. ಸರ್ವ ಸಪ್ತಗುಣ ವಿಶೇಷಣಾಯ, ಅವನು ಎಲ್ಲಾ ಪ್ರಾಣಿಗಳ ಗುಣವನ್ನು ಕೂಡ ಪ್ರೇರೇಪಿಸುವವನು. ಅವನ ಪ್ರೇರಣೆಯಿಂದಲೇ ಜಗತ್ತು ನಡಿಬೇಕು, ಅವನಿಲ್ಲದೆ ಇದ್ರೆ ಏನೂ ಇಲ್ಲ. ನೋಪಲಕ್ಷಿತ ಸ್ಥಾನಾಯ, ಇದೆ ನೀವು ಎಷ್ಟೇ ಗುದ್ದಾಡಿದ್ರು ಅವನು ಎಲ್ಲಿದ್ದಾನೆ, ಅವನ ಸ್ವರೂಪ ಏನು, ಇದು ನಿಮ್ಗೆ ಗೊತ್ತಾಗೋದಿಲ್ಲ. ನಮೋ ವರ್ಷಮಣೆ, ಪ್ರಾಕೃತ ದೇಹ ರಹಿತನಾದವನು. ಭೂಯಸೆ, ಭೂಮ ಅಂತ ಅಂತಾರೆ. ಭೂಮ ಅಂದ್ರೂ ಭೂಯಸ್ ಅಂದ್ರೂ ಒಂದೇ, ಪೂರ್ಣನಾದವನು ಅಂತ ಅರ್ಥ. ನಮೋ ಅವಸ್ಥಾನಾಯ, ಜಗತ್ತಿಗೆಲ್ಲ ಆಧಾರಭೂತನಾದವನು. ಅಂತ ಭಗವಂತನಿಗೆ ನಮಸ್ಕಾರ ಅಂತ ಕೂರ್ಮರೂಪಿಯಾದ ಭಗವಂತನ ಒಂದು ಉಪಾಸನೆ ಅದು. ಅದನ್ನ ವಾಯುದೇವ ಮಾಡ್ತಿರ್ತಾನೆ ಅಂತಂತೂ ಅದನ್ನ ಈ ಪ್ರವಾಹ ವಾಯುವಿಗೆ ಹೊಂದಿಸಿಕೊಂಡಿದ್ದಾನೆ ಅಷ್ಟೇ. ಪ್ರವಾಹ ವಾಯು ಪಂಚಮಹಾಭೂತಗಳಲ್ಲಿ ಬರುವಂತಹ ಭೂತವಾಯು ಏನಿದೆಯಲ್ಲ ಅದರ ಮುಖ್ಯ, ಅದಕ್ಕೆ ಪ್ರಧಾನ ಅವನು. ಮುಂದೆ ಮರೀಚಿ ಅಂತ ಬರ್ತಾನೆ ಅವನು, ಅದಕ್ಕೆ ಅವಾಂತರ. ಇದು ಯಮದೇವರ ಸ್ತೋತ್ರ ಆಯಿತು. ನಾನು ಹೇಳುವಾಗ ಸ್ವಲ್ಪ ಗೊಂದಲ ಮಾಡಿದೆ. ಯಮದೇವರ ಸ್ತೋತ್ರ ಹೇಳುವಾಗ ನಡುವೆ ಪ್ರವಾಹ ವಾಯು ಅಂತ ಬಾಯಿ ತಪ್ಪು ಹೇಳಿದೆ ಅಷ್ಟೇ. ಪ್ರವಾಹ ವಾಯುವಿನ ಹಿಂದೆ ಆಗಿ ಹೋಗಿದೆ. ಈಗ ಆ ಯಮದೇವರು ಕೂರ್ಮ ರೂಪಿಯಾದ ಭಗವಂತನ ಸ್ತೋತ್ರ ಮಾಡ್ತಿದ್ದಾನೆ. ಆ ಭಾಗವತದಲ್ಲಿ ಬಂದದ್ದನ್ನೆಲ್ಲ ಅದನ್ನೇ ಹೇಳಿದೆ. ನಡುವೆ ಒಂದ್ಸಲಿ ಪ್ರವಾಹ ವಾಯು ಅಂತ ಹೇಳಿ ನಿಮ್ಗೆ ಗೊಂದಲ ಮಾಡಿದೆ ಅಷ್ಟೇ. ಪ್ರವಾಹ ವಾಯುವಿಂದ ಅದು ಬೇರೆ ಹಿಂದೆ ಬಂದಾಯ್ತು. ಹೀಗೆ ಇದು 22ನೇ ಪದ್ಯ ಇದೇನಿದೆ ಯಮರೂಪದ ಯಮನ ಒಂದು ಮಹತ್ವವನ್ನು ಹೇಳುವಂಥ ಶ್ಲೋಕ. ಮತ್ತು ಆ ಯಮ ಕೂರ್ಮ ರೂಪದ ಭಗವಂತನನ್ನು ಉಪಾಸನೆ ಮಾಡ್ತಾನೆ ಅಂತ ಏನು ವರ್ಣನೆ ಬಂದಿತ್ತು ಅದರ ಸ್ತೋತ್ರ ಇದೆಲ್ಲ. ಅರ್ಯಮ ಕೂರ್ಮ ಮೂರ್ತಿ ಅಂತ ಪಂಚಮ ಸ್ಕಂದದ 18ನೇ ಅಧ್ಯಾಯದ 30ನೇ ಶ್ಲೋಕ. ಮುಂದೆ ನಾವು ನೋಡಬೇಕಾದ್ದು ಚಂದ್ರನ ಸ್ತೋತ್ರ. ಮಧುವಿರೋಧಿ ಮನೋಜ ಕ್ಷೀರೋದಧಿ ಮಥನ ಸಮಯದಲ್ಲಿ ಉದಿಸಿ ನೆರೆ ಕುದರಜಾ ವಲ್ಲಭನ ಮಸ್ತಕ ಮಂದಿರದಿ ಮೆರೆವ ವಿಧು ತವಾಂಗ್ರಿ ಪಯೋಜ ಯುಗಳಕ್ಕೆ ಮಧುಪನಂದದಲ್ಲಿ ಎರೆಗಲಿ ಎನ್ನ ಮನದಧಿಪ ಒಂದಿಪೆ ಅನುದಿನ ಅಂತಸ್ತಾಪ ಪರಿಹರಿಸೋ.
ನನ್ನ ಒಳಗಿನ ತಾಪವನ್ನು ಪರಿಹಾರ ಮಾಡುವಂತ ಚಂದ್ರನನ್ನು ಕೇಳ್ಕೊಳ್ಳುವಂಥ ಒಂದು ಪದ್ಯ ಇದು. ಮಧು ವಿರೋಧಿ, ಮಧು ಅನ್ನುವಂಥ ಒಬ್ಬ ದೈತ್ಯ, ಆ ದೈತ್ಯನ ಸಂಹಾರಕನಾದಂಥ ಮಧುಸೂದನ ಅಂತ ಕರೆಸ್ಕೊಂಡಿರುವಂಥ ಭಗವಂತ, ಅವನ ಮನಸ್ಸಿನಿಂದ ನೀನು ಹುಟ್ಟಿದಿ. ಕ್ಷೀರೋದತಿ ಮತನ ಸಮಯದಲ್ಲಿ ಉದಿಸಿ, ಮನಸ್ಸಿನಿಂದ ಈ ದೇವತೆಗಳೆಲ್ಲ ಅನೇಕ ಬಾರಿ ಹುಟ್ಟಿರ್ತಾರೆ. ಒಂದು ಬಾರಿ ಭಗವಂತನ ಮನಸ್ಸಿನಿಂದ ಹುಟ್ಟಿದ, ಕ್ಷೀರಸಾಗರದಲ್ಲಿ ಮತ್ತೊಂದು ಬಾರಿ ಹುಟ್ಟಿದ. ಕ್ಷೀರೋದತಿ ಮಥನ ಸಮಯದಲ್ಲಿ ಉದಿಸಿ, ಮುಂದೆ ನೆರೆ ಕುಧರಜಾವಲ್ಲಭನ, ಕುಧರ ಅಂತಂದ್ರೆ ಕು ಅಂದ್ರೆ ಭೂಮಿ, ಅದನ್ನು ಧಾರಣೆ ಮಾಡಿಕೊಂಡಿರುವಂಥದ್ದು ಪರ್ವತ, ಅದರ ಮಗಳು ಅಂದ್ರೆ ಪಾರ್ವತಿ ದೇವಿ, ಅವಳ ವಲ್ಲಭ ಅಂತಂದ್ರೆ ಅವನು ರುದ್ರ, ಅವನ ಮಸ್ತಕ ಮಂದಿರದಿ ಮೆರೆವ. ಆ ಚಂದ್ರನ, ಆ ಶಿವನ ಮಸ್ತಕದಲ್ಲಿ, ಅವನ ತಲೆಯಲ್ಲಿ ನೀನು ಚಂದ್ರಶೇಖರ ಅಂತ ಅವನು ಕರೆಸ್ಕೊಂಡಿದ್ದಾನಲ್ಲ, ಒಂದು ತುಣುಕಾಗಿ ನೀನು ಅವನ ಶಿರಸ್ಸಿನಲ್ಲಿ ಇದ್ದಿ. ಮಂದಿರದಿ ಮೆರೆವ ವಿಧು, ವಿಧು ಅಂದ್ರೆ ಚಂದ್ರ, ಆ ಚಂದ್ರನೇ ತವ ಅಂಘ್ರಿ ಪಯೋಜ ಯುಗಳಕ್ಕೆ, ನಿನ್ನ ಆ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ, ನನ್ನ ಮನಸ್ಸು ನಮಸ್ಕಾರ ಮಾಡಲಿ. ಮಧುಪನಂದದಲ್ಲಿ ಎರಗಲಿ, ಕಮಲದಲ್ಲಿ ಭ್ರಮರ ದುಂಬಿ ಹೇಗೆ ಹೋಗಿ ಸಂಚಾರ ಮಾಡ್ತಿರ್ತದೋ ಅದರಂತೆ ನನ್ನ ಮನಸ್ಸು ನಿನ್ನ ಪಾದ ಕಮಲದಲ್ಲಿ ಎರಗಬೇಕು. ಎರಗಲಿ ಎನ್ ಮನದ ಅಧಿಪ, ನನ್ನ ಮನಸ್ಸಿನ ಅಧಿಪತಿ ನೀನು, ಮನಸ್ತತ್ವಕ್ಕೆ ಅಭಿಮಾನಿ ದೇವತೆ. ಒಂದಿಪೇನು ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಅಂತಸ್ತಾಪ ಪರಿಹರಿಸೋ, ನನ್ನ ಒಳಗಿನ ತಾಪವನ್ನು ನೀನು ಪರಿಹಾರ ಮಾಡಬೇಕು. ಇದು ಚಂದ್ರನ ಸ್ತೋತ್ರ. ಇದು ಚಂದ್ರನಿಗೆ ಸಂಬಂಧಪಟ್ಟಂತೆ 5ನೇ ಸ್ಕಂದದಲ್ಲಿ 20ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಇದೆ. ಅದನ್ನ ಇಲ್ಲಿ ನಾವು ನೋಡಬೇಕು. ತದ್ವರ್ಷ ಪುರುಷಾ ಶ್ರುತಧರ ವೀರ್ಯಧರ ವಸುಂಧರ ಯುಗ್ಮಧರ ಸಂಜ್ಞಾ ಭಗವಂತಂ ವೇದಮಯಂ ಸೋಮಂ ಆತ್ಮಾನಂ ವೇದೇನ ಯಜಂತೆ. ಶಾಲ್ಮಲ ದ್ವೀಪ ಅಂತ, ಆ ದ್ವೀಪದಲ್ಲಿ ಶ್ರುತಧರ, ವೀರ್ಯಧರ, ವಸುಂಧರ, ಯುಗ್ಮಧರ ಅಂತ 4 ಗುಂಪಿನ ಜನ ಇದ್ದಾರೆ. ಅವರೆಲ್ಲ ವೇದ ಪ್ರತಿಪಾದ್ಯನಾದಂತಹ ಚಂದ್ರಾಂತರ್ಗತನಾದಂತಹ ಭಗವಂತನನ್ನ ವೇದಗಳ ಮೂಲಕ ಆರಾಧನೆ ಮಾಡ್ತಾರೆ. ಅದು ಮಂತ್ರ ಏನು? ಸ್ವಗೋಭಿ ಪಿತೃದೇವೇಭ್ಯ ವಿಭಜನ್ ಶುಕ್ಲ ಕೃಷ್ಣಯೋ ಅಂಧ ಪ್ರಜಾನಾಂ ಸರ್ವಾಸಾಂ ರಾಜಾನ ಸೋಮಮಸ್ತಿತಿ. ಈ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಚಂದ್ರ ಏನು ಮಾಡ್ತಾನೆ, ಏನು ಸಹಾಯ ಮಾಡ್ತಾನೆ ಪಿತೃದೇವತೆಗಳಿಗೆ, ಏನು ಮಾಡ್ತಾನೆ? ಅವನು ತನ್ನ ಕಿರಣಗಳ ಮೂಲಕ ಆ ಪಿತೃದೇವತೆಗಳಿಗೆ ಅನ್ನ ಕೊಡ್ತಾನೆ. ಇವನ ಕಿರಣಗಳನ್ನೇ ಅವರು ಊಟ ಮಾಡ್ತಾರಂತ. ಹಾಗಾಗಿ ಪಿತೃದೇವತೆಗಳಿಗೆ ಶುಕ್ಲ ಪಕ್ಷ ಅಂತ ಅನ್ನೋದು ಹಗಲು, ಕೃಷ್ಣ ಪಕ್ಷ ಅಂತ ಅನ್ನೋದು ರಾತ್ರಿ. ಸ್ವಗೋಭಿ, ತನ್ನ ಕಿರಣಗಳಿಂದ ಪಿತೃದೇವೇಭ್ಯ ವಿಭಜನ್ ಕೃಷ್ಣ ಪಕ್ಷಯೋ, ಕೃಷ್ಣ ಶುಕ್ಲ ಪಕ್ಷಗಳಲ್ಲಿ. ಮತ್ತು ಈತ ಅಂಧ ಪ್ರಜಾನಾಂ ಸರ್ವಾಸಾಂ, ಎಲ್ಲಾ ಪ್ರಜೆಗಳಿಗೂ ಕೂಡ ಈತ ಅನ್ನವನ್ನು ಕೊಡುವಂಥ ವನಸ್ಪತೀಶ. ಅವನ ಕಿರಣಗಳಿಂದ ಈ ವನಸ್ಪತಿಗಳಿಗೆ ಸಂಸ್ಕಾರ ಆದರೆ ಆ ಮೂಲಕ ವನಸ್ಪತಿಗಳಿಗೆ ಒಂದು ರಸ ಬರ್ತದೆ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಕೂಡ ಎಲ್ಲಾ ಸಸ್ಯಗಳಿಗೂ ಅಧಿಪತಿಗಳು. ಅಂತಃ ಪ್ರಜಾನಾಂ ಸರ್ವಾಸಾಂ ರಾಜಾನ ಸೋಮವಸ್ತು. ಅವನು ನಮ್ಮ ಮನಸ್ಸಿಗೆ ಆಹ್ಲಾದ ಕೊಡಲಿ ಅಂತ ಚಂದ್ರನ ಸ್ತೋತ್ರ ಅದು. ಮುಂದೆ ಸೂರ್ಯನ ಸ್ತೋತ್ರ ಇದೆ. ವನರುಹಾಂಬಕನ ನೇತ್ರಗಳೇ ಮನೆಯೆನಿಸಿ ಸಜ್ಜನರಿಗೆ ಕರಾವಲಂಬನ ಬೀವ ತೆರದಿ ಮಯೂಖ ವಿಸ್ತರಿಪ ಆ ವಿಭಸ್ವಾನಿಂದೆನಿಸುವ ವಿಭಾವಸು ಅಹರ್ನಿಶಿಗಳಲ್ಲಿ ಕೊಡಲಿ ಈ ವಸುಂಧರೆಯೋಳು ವಿಪಸ್ಥಿತರೊಡನೆ ಸುಜ್ಞಾನ. ವನರುಹಾಂಬಕ, ಪ್ರಿಯಂಬಕ ಅಂತ ಬಂತಲ್ಲ, ಹಾಗೆ ವನರುಹಾಂಬಕ. ವನರುಹ ಅಂದ್ರೆ ಕಮಲ, ಕಮಲಾಂಬಕ ಅಂದ್ರೆ ಕಮಲ ನೇತ್ರನಾದಂಥ ಭಗವಂತ. ಅವನ ನೇತ್ರಗಳೇ ಇವನಿಗೆ ಮನೆ. ಯಾಕೆಂದ್ರೆ ಚಂದ್ರ ಸೂರ್ಯಾಗ್ನಿ ನೇತ್ರ ಅಂತ ಭಗವಂತನ ವರ್ಣನೆ. ಚಂದ್ರ ಇದು 2ನೇ ಸ್ಕಂದದಲ್ಲಿ ಬಂದಿತ್ತು, ವಿರಾಟ್ ರೂಪದ ವರ್ಣನೆ. ಅದನ್ನು ಮನೆಯನ್ನಾಗಿ ಮಾಡ್ಕೊಂಡು ನೀನಿದ್ದಿ. ಮತ್ತು ನೀನು ದಿವಸ ಬೆಳಗ್ಗೆ ಉದಯಿಸಿ ನಿನ್ನ ಕಿರಣಗಳನ್ನು ಎಲ್ಲ ಕಡೆ ಹಾಯಿಸ್ತಿ. ಯಾಕೆ ಹಾಯಿಸ್ತಿ? ನಮ್ಮ ಮನೆ ತನಕ ಕಿರಣಗಳು ಬರ್ತಾವೆ. ಕಿಟಕಿಯಿಂದ ಹಾಯ್ದು, ಬಾಗಿಲು ಸಂಧಿ ಒಳಗಿಂದ ಹಾಯ್ದು ಕಿರಣಗಳು ಬರ್ತಾವೆ. ಯಾಕೆ ಬರ್ತಾವೆ ಅಂದ್ರೆ ದಾಸರು ಅದನ್ನು ಕಾವ್ಯಾತ್ಮಕವಾಗಿ ಹೇಗೆ ವರ್ಣನೆ ಮಾಡ್ತಾರೆ ನೋಡ್ರಿ. ಸಜ್ಜನರಿಗೆ ಕರಾವಲಂಬನವೀವ ತೆರದಿ. ನಿಮಗೆ ಕೈ ಕೊಡ್ತಾನೆ ಅವನೇ, ನೀವು ಅವನಿಗೆ ಕೈ ಕೊಡೋದನ್ನು ಮರ್ತು ಬಿಟ್ಟಿದ್ದೀರಿ. ಅವನು ನಿಮಗೆ ಕೈ ಕೊಟ್ಟು ನಿಮ್ಮನ್ನು ಮೇಲೆ ಎತ್ತಾನೆ ಅಂತ ದಾಸರು. ಅದರಂತೆ ಮಯೂಖ ವಿಸ್ತರಿಪ, ತನ್ನ ಕಿರಣಗಳನ್ನು ಎಲ್ಲ ಕಡೆ ಹರಡಿಸ್ತಾ ಇದ್ದಾನು.
ನೀವು ಮಲ್ಕೊಂಡಿದ್ದು ಅವನು ಸುಮ್ಮನೆ ಇರೋದಿಲ್ಲ, ಒಳಗಡೆ ತನ್ನ ಕಿರಣಗಳನ್ನು ತೂರಿಸಿ ನಿಮ್ಮನ್ನು ಎಬ್ಬಿಸ್ತಾನೆ. ಆ ವಿವಸ್ವಾನ್ ಎಂದೆನಿಸುವ ವಿಭಾವಸು ವಿವಸ್ವಾನ್ ಅವೆಲ್ಲ ಅವನಿಗೆ ಪರ್ಯಾಯ ಪದಗಳು. ಅಹರ್ನಿಶಿಗಳಲ್ಲಿ ಕೊಡಲಿ, ಹಗಲು ರಾತ್ರಿಗಳಲ್ಲಿಯೂ ಆತ ನಮಗೆ ಈ ಏನ್ ಕೊಡಬೇಕು? ಈ ವಸುಂಧರೆಯೋಳು ವಿಪಶ್ಚಿತರೊಡನೆ ಸುಜ್ಞಾನ, ಸಜ್ಜನರ ಸಹವಾಸ ಕೊಡಬೇಕು. ಸಜ್ಜನರ ಸಹವಾಸ ಕೊಟ್ಟು ನಮಗೆ ಜ್ಞಾನವನ್ನು ಕೂಡ ಕೊಡಬೇಕು. ಸೂರ್ಯನ ಸ್ತೋತ್ರ ಇದು ಕೂಡ 5ನೇ ಸ್ಕಂದದ 20ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ಲಕ್ಷದ್ವೀಪದ ವರ್ಣನೆ, ಶಿವಂ ಯಶಸ್ಸಂ ಸುಭದ್ರಂ ಅಂತ ಹೀಗೆಲ್ಲ ಅದರ ವರ್ಣನೆ ಇದೆ. ಆ ಲಕ್ಷದ್ವೀಪದಲ್ಲಿ ಅಲ್ಲಿರುವಂಥ ಜನರು ಆ ಸೂರ್ಯಾಂತರ್ಗತನಾದಂತಹ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಪ್ರಪ್ನಸ್ಯ ವಿಷ್ಣು ರೂಪಂ ಯತ್ ಸತ್ಯರ್ಥಸ್ಯ ಬ್ರಹ್ಮಣಃ ಅಮೃತಸ್ಯ ಚ ಮೃತ್ಯೋಶ್ಚ ಸೂರ್ಯಮಾತ್ಮಾನ ಮೀಮಹಿ ಅಂತ ಸ್ತೋತ್ರ. ಪ್ರತ್ನ ಅಂದ್ರೆ ಪುರಾತನ, ಅತ್ಯಂತ ಅನಾದಿಕಾಲೀನ ಅಂತ ಪುರುಷ ಈ ಭಗವಂತ. ವಿಷ್ಣೋಹ ರೂಪಂ, ಆ ಭಗವಂತನ ಒಂದು ಪ್ರತೀಕ ಇದು. ಸತ್ಯರ್ಥಸ್ಯ ಬ್ರಹ್ಮಣಃ, ಸತ್ಯನೂ ಆದವನು, ಋತ ನಿರ್ವಿಕಾರ ಗುಣಪೂರ್ಣನಾದವನು, ಬ್ರಹ್ಮ ಸಕಲ ಸದ್ಗುಣ ಪರಿಪೂರ್ಣನಾದವನು, ಅಮೃತಸ್ಯ ಚ ಮೃತ್ಯೋಶ್ಚ, ಇವನು ಮುಕ್ತಿ ಲೋಕದಲ್ಲೂ ನಮಗೆ ನಿಯಾಮಕ, ಸಂಸಾರದಲ್ಲಿದ್ದಾಗಲೂ ನಮಗೆ ನಿಯಾಮಕ. ಸೂರ್ಯಮಾತ್ಮಾನ ಮೀಮಹಿ, ಆತ್ಮ ನಮ್ಮ ಒಳಗೆ ಅಂತರ್ಗತನಾದಂಥ ಸೂರ್ಯನಿಂದ ಧ್ಯಾನ ಮಾಡ್ತೀವಿ ಅಂತ ಆ 20ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದಲ್ಲಿ ಬಂದದ್ದು ವಿವರಣೆ. ಇನ್ನು ಮುಂದೆ ವರ್ಣನ ಸ್ತೋತ್ರ ಇದೆ, ಅದು ಕಕ್ಷಾ ಭಿನ್ನ ಆಗಿದೆ, ಮುಂದಿನ ಕಕ್ಷಾ ಅದು. ಇಲ್ಲಿ ತನಕ 12ನೇ ಕಕ್ಷಾದಲ್ಲಿ ಯಾರ್ಯಾರು ಬಂದರು? ಚಂದ್ರ, ಸೂರ್ಯ, ಯಮ, ಶತರೂಪ, ಇವರೆಲ್ಲರೂ ಕೂಡ 12ನೇ ಕಕ್ಷಾದಲ್ಲಿ ಬಂದಂಥವ್ರು. ಅವರ ವರ್ಣನೆಯನ್ನು ನೋಡಿದೆವು. ನಾಳೆ ಆ ವರುಣನ ವಿವರಣೆ, ಅದು 13ನೇ ಕಕ್ಷಾದಲ್ಲಿ ಬಂದಿದೆ, ಅದನ್ನು ನಾಳೆ ದಿವಸ ನೋಡೋಣ.